ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಇವತ್ತು ಗುರುವಾರ, ನಮ್ದು ಆಲ್ರೆಡಿ ಟೈಮ್ ಬಂದು 4:30 ಫ್ರೆಂಡ್ಸ್. ಇವತ್ತು ಕಂಪ್ಲೀಟ್ಲಿ ಪ್ರಿಪ್ರೇಷನ್ಗೆ ಅಂತಲೇ ತೆಗೆದಿಟ್ಟಿದ್ವಿ. ಬೆಳಗ್ಗೆ ಹೋಗಿ ರೇಷನ್ ತಗೊಂಬಂದು ಮತ್ತೆ ಬೇರೆ ಏನೇನೆಲ್ಲ ಬೇಕು ಎಲ್ಲದೂ ಕೂಡ ದೇವ್ರದ್ದು ವಸ್ತುಗಳಾಗಿರ್ಬೋದು, ಮತ್ತು ನಿನ್ನೆ ಶಾಪಿಂಗ್ ಕೂಡ ಆಯಿತು. ಆ್ಯಂಡ್ ಇವಾಗ ನಾನು ಫುಲ್ ಡೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ನಾನು ಫ್ರೆಶ್ ಅಪ್ ಆಗಿದ್ದಾಯಿತು, ಇನ್ನು ಜಯಂತ್ ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ಹಾಲ್ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಮತ್ತು 2 ಸೋಫಾಸ್ ಎಲ್ಲ ಇಲ್ಲಿತ್ತಲ್ಲ, ಸೊ ಇಲ್ಲಿ ದೇವ್ರನ್ನ ಕೂರಿಸ್ತೀವಿ. ಅದಕ್ಕೆ ಹೊರಗಡೆ ಇಡೋಣ ಅಂತ ಅನ್ಕೊಂಡ್ರೆ ಹೊರಗಡೆಗಿಂತ ಇಲ್ಲಿ ಬೆಟರ್ ಅಂತ ಹೇಳಿ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಶಿಫ್ಟ್ ಮಾಡಿರೋದು ನಮಗೆ ಓಕೆ ಅಂತ ಅನಿಸ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲೆಲ್ಲ ಅಟ್ಲೀಸ್ಟ್ ಯಾರಾದ್ರಲ್ಲಿ ಕುತ್ಕೋಬಹುದು, ಆ್ಯಂಡ್ ಇಲ್ಲೂ ಕೂಡ ಕುತ್ಕೋಬಹುದು. ಸುಮ್ಮನೆ ಬಂದಿರ್ತಾರಲ್ಲ ಮನೆಗೆ, ಸೊ ಅವ್ರಿಗೆಲ್ಲ ಒಂಥರ ಎಲ್ಲೆಲ್ಲೋ ಕೂರ್ಸೋದು, ಹೊರಗಡೆ ಕಳಿಸೋದು, ಅದಕ್ಕಿಂತ ಬೆಟರ್ ಇಲ್ಲೇ ಸ್ಪೇಷಿಯಸ್ ಆಗಿ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲದೂ ಕೂಡ ಕ್ಲೀನ್ ಮಾಡಿಕೊಂಡು, ಮತ್ತು ಸೋಕೇಶ್ ಕೂಡ ಅಷ್ಟೇ ತುಂಬ ಗಲೀಜಾಗಿತ್ತು, ಅದನ್ನು ಕೂಡ ಒರೆಸ್ಕೊಂಡು ಒಟ್ಟಿನಲ್ಲಿ ಡೀಪ್ ಕ್ಲೀನ್ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಇವತ್ತು ನಮ್ಗೆ ಗೊತ್ತಿತ್ತು ಪ್ರಿಪ್ರೇಷನ್ ನಿಮಗೆ ಬಿಫೋರ್ ಒನ್ ಡೇ ಫುಲ್ ಬೇಕು ಅಂತಲೇ ನಾನು ಇವತ್ತು ಶೂಟ್ ಯಾವ್ದು ಇಟ್ಕೊಂಡಿಲ್ಲ. ಇವತ್ತು ನಾಳೆ ನಾಡಿದ್ದು 3 ದಿನ ಇದಕ್ಕಂತಾನೆ ಅಂತ ಹೇಳಿ, ಆದರೂ ಕೂಡ ಕಾಲ್ ಮಾಡ್ತಿದ್ದಾರೆ ಅದು ಬೇಕು ಇದು ಬೇಕು ಅಂತೇಳಿ. ಬಟ್ ನಾನಂತೂ ರೆಡಿ ಇಲ್ಲ ಫ್ರೆಂಡ್ಸ್, ಬಿಕಾಸ್ ನನ್ನ ತಲೆಯಲ್ಲಿ ಪೂರ್ತಿ ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನೇ ಕುತ್ಕೊಂಡ್ಬಿಟ್ಟಿದೆ. ಅದನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತ ಅಂದ್ಕೊಂಡು ಇದೆಲ್ಲದೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಕಂಪೇರ್ ಟು ಲಾಸ್ಟ್ ಇಯರ್ಸ್ಗಿಂತ ಈ ಇಯರ್ ತುಂಬ ಪೀಸ್ಫುಲಿ, ತುಂಬ ಖುಷಿಯಾಗಿ ಆ್ಯಂಡ್ ಎಷ್ಟೋ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ನನ್ನ ಫೇಸಲ್ಲೇ ಗೊತ್ತಾಗುತ್ತೆ ಅದು ಹ್ಯಾಪಿನೆಸ್ ಹೆಂಗಿರುತ್ತೆ ಅಂತೇಳಿ. ಹಾಗೆ ಇನ್ನೊಂದು ಏನಂತಂದರೆ, ಇವಾಗ ಪ್ರೆಸೆಂಟ್ ಸೊ ನನಗೆ ದೇವ್ರ ಸಾಮಾನೆಲ್ಲ ತಗೋಬೇಕು. ಇವಾಗ ನಾವೇನೇನು ಪ್ಲಾನ್ ಮಾಡ್ಕೊಂಡಿದ್ವಿ ಅದೆಲ್ಲದೂ ಕೂಡ ಕಂಪ್ಲೀಟ್ ಆಯಿತು. ಇವಾಗ ದೇವ್ರದ್ದು ಸ್ಟಾರ್ಟ್ ಮಾಡಬೇಕು. ಸೊ ನಾವು ಸ್ಟಾರ್ಟ್ ಮಾಡೋದಕ್ಕೆ 5 ಗಂಟೆ ಆಗುತ್ತೆ. ಇನ್ನೇನು ಇಲ್ಲಿ ಟೇಬಲ್ಸ್ ಎಲ್ಲ ಸೆಟ್ ಮಾಡಿಕೊಂಡು, ತಟ್ಟೆಗಳು, ಸೀರೆ ಉಡಿಸ್ಬೇಕು, ಕಾಯಿ ರೆಡಿ ಮಾಡ್ಕೋಬೇಕು, ಮತ್ತು ವಸ್ತುಗಳೆಲ್ಲ ಸೆಟ್ ಮಾಡ್ಕೋಬೇಕು. ನಾಳೆ ಬೆಳಗ್ಗೆನೇ ಕಳಸ ಸ್ಥಾಪನೆ ಮಾಡೋದು. ಬಟ್ ಕಳಸ ಸ್ಥಾಪನೆ ಒಂದ್ಬಿಟ್ಟು ಇನ್ನೆಲ್ಲದೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಆ ಕೆಲಸ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ನೆಲ ಒಂದು ಒರೆಸ್ಕೋಬೇಕು. ಬಟ್ ಜಯಂತ್ ಬಚ್ಚಲ್ ತೊಳಿತಾ ಇದ್ದಾರೆ. ಬೆಳಗ್ಗೆಯಿಂದ ಜಯಂತ್ ನಾನು ಇಬ್ಬರು ಡಿವೈಡ್ ಮಾಡಿಕೊಂಡು ಕೆಲಸಗಳು ಮಾಡ್ತಾ ಇದ್ವಿ. ಬಟ್ ಅವ್ರು ಒಂದು ಕೆಲಸ ಮಾಡಿದ್ರೆ ಸರಿ ಅವ್ರು 3 ಕೆಲಸ ಮಾಡಿದ್ರೆ ನಾನು ಒಂದು ಕೆಲಸ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ. ಹಾಗೆ ಇನ್ನು ಪಾತ್ರೆ ತೊಳೆಯೋಕೊಬ್ರು ಬರ್ತಾ ಇದ್ದಾರೆ. ಅವ್ರು ತುಂಬ ಚೆನ್ನಾಗಿ ನೀಟಾಗಿ ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ಇಟ್ಟೋಗ್ತಾರೆ. ಅದು ಒಂದು ಒಳ್ಳೆ ವಿಚಾರ ಇವಾಗ ಶೇರ್ ಮಾಡ್ಕೋಬೇಕು ಅಂತಂದರೆ. ಇನ್ನು ನಂದು ಕೆಲಸನೂ ಆಗ್ತಾಯಿದೆ, ಎಡಿಟಿಂಗ್ಸು ಆಗ್ತಾಯಿದೆ. ಇವಾಗ ಸ್ಟಾರ್ಟ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ದೇವ್ರ ವಸ್ತುಗಳೆಲ್ಲ ತಗೋಬೇಕು ಅಂತಂದರೆ ನೆಲ ಒಂದು ಒರೆಸ್ಕೋಬೇಕು. ಅವ್ರು ಬಚ್ಚಲೆಲ್ಲ ತೊಳೆದು ಇದೇ ನನಗೆ ನೆಲ ಒರೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಇವಾಗ ಕಾಯಿ ರೆಡಿ ಮಾಡ್ಕೋಬೇಕು ಫಸ್ಟ್. ಇವಾಗ ನೆಕ್ಸ್ಟ್ ಕೆಲಸ ನಾನು ಕಾಯಿ ರೆಡಿ ಮಾಡ್ಕೊಳ್ಳೋವಂಥದ್ದು. ಆ್ಯಂಡ್ ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ಪ್ರಿಪ್ರೇಷನ್ ಹೇಗಿರುತ್ತೆ, ನಾವು ಏನೇನೆಲ್ಲ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ ಶೇರ್ ಮಾಡ್ತೀನಿ. ಮಕ್ಕಳು ಮಿಂಚು ಮಾಡ್ಕೊಂಡಿದ್ದಾಳೆ. ಸೊ ಚಿಟ್ಟಿ ಮಿಟ್ಟು ಆಲ್ರೆಡಿ ಸ್ಕೂಲಿಂದ ಬಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆಯಿತು. ಅಮ್ಮನ ಮನೆ ಇದ್ದಾರೆ. ಫೋನ್ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೇನು ಹೇಳ್ತಿದ್ದೀನಿ, ಇಲ್ಲ ಅಜ್ಜಿ ಜೊತೆ ಬರುವಂತ್ರಿ, ಇನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ ಅಂತ ಹೇಳಿದ್ದಕ್ಕೆ ಅಲ್ಲೇ ಇದ್ದಾರೆ. ಆ್ಯಂಡ್ ಬರ್ತಾರೆ. ಅವರು ಕೂಡ ಫುಲ್ ಕ್ಯೂರಿಯಾಸಿಟಿ. ಮತ್ತು ಇಲ್ಲಿ ನೋಡಿ ಮೆಹಂದಿ ಬಿಡಿಸ್ಕೊಂಡಿದ್ದೀನಿ. ಮಿಟ್ಟು ಕೂಡ ಮಿಂಚುಗೆ ಇಬ್ಬರು ಕೂಡ ಮೆಹಂದಿ ಬಿಡಿಸಿ ಮಲ್ಕೊಂಡಿರೋದು. ಅವ್ರಿಗೋಸ್ಕರನೂ ಈ ವರ್ಷ ಶಾಪಿಂಗ್ ಆಗಿಬಿಟ್ಟಿದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅನದರ್ ವ್ಲಾಗ್. ಹಾಗೆ ನಮ್ಮ ವ್ಲಾಗ್ಸ್ನ ನೀವಿನ್ನೂ ಇಷ್ಟಪಟ್ಟು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ಒಂದೊಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಸೊ ಚಲೋ ಗೆಟ್ ಇನ್ ಟು ಸ್ಟಾರ್ಟ್ ಇಟ್ ವಿತ್ ದ ವ್ಲಾಗ್. ಇನ್ನೊಂದು ಬಳೆ ಕೂಡ ಹಾಕಿದ್ದೀನಿ. ಆ್ಯಂಡ್ ಯಾವ ವರ್ಷ ಕೂಡ ನನಗೆ ಇಷ್ಟಪಟ್ಟು ಬಳೆ ಹಾಕೊಂತಿರ್ಲಿಲ್ಲ. ಆ್ಯಂಡ್ ಬ್ಲೆಸ್ಡ್ ಥಿಂಗ್ಸ್ ಈ ವರ್ಷ ಯಾಕೋ ಇಷ್ಟ ಆಯಿತು, ಹಾಗಾಗಿ ಬಳೆ ಕೂಡ ಹಾಕೊಂಡಿದ್ದೀನಿ. ಯಾವುದನ್ನು ಅತಿಯಾಗಿ ಇಷ್ಟಪಡಬಾರ್ದು. ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಅತಿಯಾಗಿ ಏನಾದರೂ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ. ಸೊ ಹಾಗಾಗಿ ಎಷ್ಟೇ ಇಷ್ಟ ಬಂದರೂ ಕೂಡ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ಸೊ ತೋರಿಸ್ತೀನಿ ಇರಿ, ಇದು ದೇವರು ವಸ್ತುಗಳು. ಇದು ಅದು ಶಾಪಿಂಗ್ ಮಾಡುವಂಥದ್ದು, ಹಾಗಾಗಿ ಒಳಗಡೆ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲದೂ ಕೂಡ ಮೇಲ್ಗಡೆ ಇರೋದನ್ನು ಇವಾಗ ಇಳಿಸಿರೋದು. ಇನ್ನು ನಾನು ಸ್ನಾನ ಮುಗಿಸ್ಕೊಂಬಂದೆ ಮುಟ್ಟೋಣ ಅಂತ ಅಂದ್ಕೊಂಡು ಏನೂ ಕೂಡ ಮುಟ್ಟಿರಲಿಲ್ಲ. ಇವಾಗ ಇದನ್ನು ನಾನು ತಡ್ಕೋಬೇಕು. ಆ್ಯಂಡ್ ಆ ಕಡೆ ಏನು ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ಅಲ್ಲಿ ಪಾತ್ರೆಯಲ್ಲಿರೋವಂಥದ್ದೆಲ್ಲ ನಿನ್ನೆ ಹೋದ ವರ್ಷ ಕಟ್ಟಿಟ್ಟಿರೋ ಗಂಟಿಂದ ತೆಗೆದು ವಾಶ್ ಮಾಡಿ ಇಟ್ಟಿರೋವಂಥದ್ದು. ಇನ್ನು ದೇವ್ರ ಮನೆಯೂ ಅಷ್ಟೇ ನಾನು ಇನ್ನೂ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಇವಾಗ ನಂದು ದೇವರ ಮನೆ ಕೂಡ ಕ್ಲೀನಿಂಗ್ ಆಗಿರ್ಬೋದು, ವಾಶ್ ಮಾಡೋವಂಥದ್ದಾಗಿರ್ಬೋದು, ಎಲ್ಲದು ಇವಾಗ ಸ್ಟಾರ್ಟ್ ಆಗುತ್ತೆ. ಮಿಂಚು ಮಲ್ಕೊಂಡಿದ್ದಾಳೆ. ಸೊ ಅವ್ಳು ಮಲ್ಕೊಂಡಿದ್ದಾಗಲೇ ನಮ್ಗೆ ಇಷ್ಟೆಲ್ಲ ಕೆಲಸ ಆಗುತ್ತೆ ಅಂಥೇಳಿ ಮಧ್ಯಾಹ್ನ ಬಿಸಿ ಅನ್ನ ಮಾಡಿ ತುಪ್ಪ ಅನ್ನ ತಿನ್ನಿಸಿ ಮಲಗಿಸ್ಬಿಟ್ಟಿದ್ದೀನಿ. ಹಾಗೆ ಇನ್ನು ಆಂಟಿ ಬಂದು ನನಗೆಲ್ಲ ವಾಶ್ ಮಾಡಿಕೊಟ್ರೆ ಆವಾಗ ನಾನು ದೇವ್ರ ಸಾಮಾನು ತೊಳೆಯೋದಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಇದೆಲ್ಲ ಕ್ಲೀನ್ ಮಾಡಿ ಇಟ್ಟೋಗ್ತಾರೆ ಅವರು. ನನಗೆ ಇವ್ರು ಮಾಡಿರೋ ಕೆಲಸ ತುಂಬ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪೀಸ್ಫುಲ್ ಇದೆ ಮೈಂಡ್ ಎಲ್ಲ. ಮತ್ತು ಇನ್ನು ನಾಳೆಗೆ ಬೇಕಾಗಿರುವಂಥ ರೇಷನ್ ಕೂಡ ಬಂದಿದೆ. ಹೋದ ತಿಂಗಳು ಆಲ್ರೆಡಿ ಎಲ್ಲ ರೇಷನ್ನು ತರಿಸಿರೋದ್ರಿಂದ ಈ ತಿಂಗಳು
ತರಿಸೋದಕ್ಕೆ ಅಷ್ಟು ಜಾಸ್ತಿ ಇರಲಿಲ್ಲ. ಸೊ ಬೇಕಾಗಿರೋದನ್ನು ತಂದ್ಕೊಂಡಿದ್ವಿ. ತರಕಾರಿ ಒಂದು ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್, ತರಕಾರಿ ಒಂದು ತರೋದಕ್ಕೆ ಆಮೇಲೆ ಜಯಂತ್ ಹೋಗ್ತಾರೆ. ಆ್ಯಂಡ್ ಅಡುಗೆ ಎಲ್ಲ ನಂದೆ. ನಮ್ಮ ಅಕ್ಕಂಗೆ ಹೇಳಿದ್ದೀನಿ ಕಾವ್ಯಂಗೆ ಬರೋದಕ್ಕೆ ಪ್ರಿಪ್ರೇಷನ್ಗೆ ಅಂತ ಹೇಳಿ. ಸೊ ಬರ್ತಾರೆ, ಅಮ್ಮ ಕಾವ್ಯ ಇಬ್ಬರು ಬರ್ತಾರೆ. ಆ್ಯಂಡ್ ಇವಾಗ ಕಾಯಿ ರೆಡಿ ಮಾಡ್ಕೊತೀನಿ. ಹಾಗೇನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಮನೇಲಿ ನಾನು ಒಂದು ಸ್ವಲ್ಪ ಮನೆಯೆಲ್ಲ ಫ್ರೆಶ್ ಆಗಿದ ತಕ್ಷಣ ಈ ರೀತಿ ಡಿಫ್ಯೂಸರಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಹಾಕಿ ಅದನ್ನು ಬರ್ನ್ ಮಾಡ್ತೀನಿ. ಅದರಿಂದ ಮನೆಯಲ್ಲಿ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ಮೂಡ್ ಚೆನ್ನಾಗಿರುತ್ತೆ. ಮತ್ತು ಎಷ್ಟೋ ಜನ ಆರೋಮಾ ಥೆರಪಿಯಿಂದ ಹೀಲ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಗೊತ್ತಾ. ಸೊ ಆ ಥರ ಇದು ಹೇಳಬೇಕು ಅಂತಂದರೆ ಪರ್ಸ್ನಲಿ ಬೆನಿಫಿಟ್ಸ್ ತುಂಬ ಇದೆ ಫ್ರೆಂಡ್ಸ್. ಬಟ್ ನಾನು ಮನೇಲಿ ಯಾವಾಗಲೂ ಡೀಪ್ ಕ್ಲೀನ್ ಮಾಡಿದಾಗ ಮತ್ತು ಮನೆಯಲ್ಲಿ ಕಸ ನೆಲ ಎಲ್ಲ ಹೊಡೆದಾಗ ಇದನ್ನು ಕಂಪಲ್ಸರಿ ಮಾಡ್ತೀನಿ. ಆವಾಗಲೇ ಯಾಕೆ ಅಂತಂದರೆ ನನಗೆ ಅವಾಗ ಕಂಪ್ಲೀಟ್ಲಿ ಫ್ರೆಶ್ ಅಂತ ಫೀಲ್ ಅನಿಸುತ್ತೆ. ಹಾಗಾಗಿನೇ ಸೊ ಮನೇಲಿ ಯಾರಿಗಾದ್ರೂ ಇವಾಗ ಬ್ಯಾಡ್ ಸ್ಮೆಲ್ ಅಂತ ಅನಿಸ್ತಿದೆ ಅಥವಾ ಏನೋ ಒಂದು ಒಳಗಡೆ ಎಂಟರ್ ಆಗಿದ ತಕ್ಷಣ ಅಬ್ಬಾ ಏನಪ್ಪ ಈ ಮನೇಲಿ ಇಷ್ಟು ಫ್ರೇಗ್ರೆನ್ಸ್ ಅನಿಸ್ತಿದೆ ಅಂತ ಅಂತಿರ್ತಾರೆ ಗೊತ್ತಾ ಕೆಲವೊಬ್ಬರು ಮನೇಲಿ, ಅಲ್ಲೆಲ್ಲ ಡಿಫ್ಯೂಸರ್ಸ್ ಯೂಸ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ನಾನು ಕೂಡ ಇದನ್ನು ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತೀನಿ, ತೋರಿಸ್ದೆ ಅಷ್ಟೇ ಜಸ್ಟ್. ಇನ್ನು ಇಲ್ಲಿ ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಜಯಂತ್ ನೋಡಿ ಸ್ನಾನ ಮುಗಿಸ್ಕೊಂಬಂದು ನೆಲ ಒರೆಸಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಒಂದು ಕಡೆ ಕುತ್ಕೊಂಡು ಇವಾಗ ಕಾಯಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಅರಿಶಿನ ಮತ್ತು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗಿಬಿಡ್ತು, ಹಾಗಾಗಿ ಬಾಗಿಲಿಗೂ ಕೂಡ ಇದನ್ನೇ ಅಪ್ಲೈ ಮಾಡೋಣ ಅಂದ್ಕೊಂಡು ತೆಗೆದಿಟ್ಟು ಬಾಗಿಲಿಗೂ ಕೂಡ ಹಚ್ಚೋದಕ್ಕೆ ಯೂಸ್ ಮಾಡಿಕೊಂಡೆ. ನಾವು ಕಳಸಕ್ಕೆ ಇಡೋವಂಥ ತೆಂಗಿನಕಾಯನ್ನು ಮೇಯ್ನಾಗಿ ಇದೇ ಥರ ರೆಡಿ ಮಾಡ್ಕೋಬೇಕು. ಸೊ ಅದರಿಂದ ಮಹಾಲಕ್ಷ್ಮಿಗೆ ಇಷ್ಟ ಆಗುತ್ತೆ, ಮತ್ತೆ ಬಂದು ನೆಲೆಸ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಹಾಗೆ ನಾನು ಯಾವಾಗ ಮೀನ್ಸ್ ಮದುವೆ ಆಗಿ ಸ್ಟಾರ್ಟಿಂಗ್ ಒಂದು 2 ಇಯರ್ಸ್ಗೆ ಚಿಕ್ಕದಾಗಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗಿಂದನೂ ತೆಂಗಿನಕಾಯಿ ಅಲಂಕಾರನ ಇದೇ ಥರ ಮಾಡ್ಕೊತೀನಿ. ನನಗೆ ಇಷ್ಟ ಇದು. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನಂದು ಓಲ್ಡ್ ಚಾನಲ್ ಇತ್ತಲ್ಲ, ದಿವ್ಯಾಸ್ ಬ್ಯೂಟೀಸ್ ಅಂತೇಳಿ, ಅದರಲ್ಲಿ ನನಗೆ ಫಸ್ಟ್ ನನ್ನ ಹೋಲ್ ಲೈಫಲ್ಲಿ ಫಸ್ಟ್ ವೈರಲ್ ಆಗಿರುವಂಥ ವಿಡಿಯೋ ಇದೇ ಆಗಿತ್ತು, ಕಾಯಿದು ಡೆಕೋರೇಷನ್ ಮಾಡೋದು. ಹಾಗಾಗಿ ನಮ್ಮ ಅಮ್ಮ ನೆನೆಸ್ಕೊತಾ ಇದ್ರು ನಾನು ಇದನ್ನು ಕಾಯಿ ರೆಡಿ ಮಾಡೋವಾಗ, ನಿಂದು ಇದೇ ವಿಡಿಯೋ ಅಲ್ಲ ವೈರಲ್ ಆಗಿದ್ದು ಅಂತ ಹೇಳಿ. ಸೊ ತುಂಬ ಖುಷಿ ಆಗುತ್ತೆ. ಅವತ್ತಿಂದ ನಾನು ಪ್ರತಿ ಹಬ್ಬಗಳಿಗೂ ಇದ್ರ ಸಂಬಂಧಪಟ್ಟಂಗೆ ಏನಾದರೂ ರೆಡಿ ಮಾಡ್ತಾ ಇದ್ದೀನಿ ಅಂತಂದರೆ ಇದೇ ಥರ ಇದೇ ಒಂದು ಮೆಥಡ್ ಇದೇ ಒಂದು ಡಿಸೈನಲ್ಲಿ ಮಾಡ್ಕೊತಾ ಇರ್ತೀನಿ. ಸೊ ಅದರಿಂದ ತುಂಬ ಈಸಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು. ಹಾಗೆ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊತಾ ಬರ್ತಾ ಇರ್ತೀನಿ. ಇದನ್ನೆಲ್ಲ ಮಾಡುವಾಗ ನನಗೆ ಹಳೆಯ ದಿನಗಳೇ ನೆನಪಾಗುತ್ತೆ, ಹೆಂಗಿತ್ತಲ್ಲ ಆವಾಗಿನ ಸಿಚುವೇಶನ್ಸ್ ಅದು ಇದು ಅಂತ. ಮತ್ತು ತುಂಬ ಲಕ್ಷಣವಾಗಿ ಕಾಣುತ್ತೆ. ಸೊ ನೋಡಿ, ಸಿಂಪಲ್ ಪ್ರೊಸೀಜರ್ ಈ ಥರ ಎಲ್ಲ ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ಫುಲ್ಫಿಲ್ ಅನಿಸುತ್ತೆ. ನಾವೇನೇ ಡೆಕೋರೇಷನ್ ಮಾಡ್ತಾ ಇದ್ರು ಕೂಡ ಪರ್ಫೆಕ್ಟ್ ಅಂತಲೂ ಅನಿಸುತ್ತೆ. ಮತ್ತು ಇನ್ನು ದೇವರಿಗೆ ಇಷ್ಟ ಆಗುವಂಥ ರೀತಿಯಲ್ಲೇ ನಾವು ಪೂಜೆಗಳನ್ನ ಕೂಡ ಮಾಡ್ಕೊಂಡಂಗೆ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇದು ನಾಳೆ ಬೆಳಗ್ಗೆಗೆ ಯೂಸ್ ಮಾಡಬೇಕಲ್ಲ, ಇವಾಗ ರೆಡಿ ಮಾಡಿ ಒಂದು ಸೈಡ್ಗೆ ಇಟ್ಬಿಟ್ರೆ ಅರಿಶಿನ ಎಲ್ಲ ಒಣಗಿರುತ್ತೆ. ಸೊ ನಾಳೆಗೆ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಮತ್ತು ಕಾಯಿ ಏನು ಕಾಣಲ್ಲ ಆ್ಯಕ್ಚುಲಿ ನಾವು ಮುಖ ಇಡೋದ್ರಿಂದ, ಆದರೂ ಕೂಡ ತೆಂಗಿನಕಾಯಿ ಇಡೋದೇ ಅಲ್ವಾ, ಹಾಗಾಗಿನೇ ಇದು ರೆಡಿ ಮಾಡ್ಕೊತಾ ಇರೋದು. ಆ್ಯಂಡ್ ಅದಾದಮೇಲೆ ಏನಾಯಿತು ಪಜಿತಿ ಅಂತಂದರೆ, ನೆಲ ಎಲ್ಲ ಒರೆಸಿದ್ದು ಇತ್ತು, ಹಾಗಾಗಿ ಮಮ್ಮಿ ಫ್ರೆಶ್ ಇದೆ, ಇನ್ನೂ ಯಾರೂ ಓಡಾಡಿಲ್ಲ, ಸೀರೆ ಎಲ್ಲ ಮಡ್ಸ್ಕೊಂಡ್ಬಿಡೋಣ, ಅಮ್ಮ ಮತ್ತು ಅಕ್ಕ ಯಾಕೋ ತುಂಬ ಲೇಟ್ ಆಯಿತು ಬರೋದು, ನಾವು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡೋದಕ್ಕೆ ಸೀರೆ ಹಾಸ್ಕೊಂಡು ರೆಡಿ ಮಾಡೋದಕ್ಕೆ ನೋಡಿದೆ. ಬಟ್ ಆಗಲಿಲ್ಲ ಫ್ರೆಂಡ್ಸ್. ಸ್ಯಾರಿ ಡ್ರಾಪಿಂಗ್ ಮಾಡೋದಕ್ಕೆ ಬಿಫೋರ್ ಪ್ರಾಕ್ಟೀಸ್ ಮಾಡಬೇಕಿತ್ತೇನೋ, ಅದು ಯಾಕೋ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೂ ರಿಯಾಲಿಟಿಗೂ ತುಂಬ ಡಿಫ್ರೆನ್ಸ್ ಅನ್ನಿಸ್ಬಿಡ್ತು. ಹೆಂಗೆ ಕಿತ್ತಾಡ್ತಿದ್ವಿ ನಾನು ಜಯಂತ್ ಅಂತಂದರೆ ವಿಚಿತ್ರ ಜಗಳಾಡಿದ್ದೀವಿ, ಕೊನೆಗೂ ಬರಲಿಲ್ಲ. ಆಮೇಲೆ ಮತ್ತೆ ಇದು ಯಾಕೋ ನಮಗೆ ಸೆಟ್ ಆಗ್ತಿಲ್ಲ, ನಮ್ಮ ಬಂದು ಬಿಡಿಸ್ತಾರೆ ಬಿಡು, ಇದೊಂದು ಬಿಟ್ಟು ಬೇರೆ ಎಲ್ಲ ನೋಡ್ಕೊಂಬೇಡ ಅಂತ ಅಂದ್ಕೊಂಡು ಅದನ್ನು ಸೈಡ್ಗೆ ಇಟ್ಬಿಟ್ವಿ. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಇಬ್ಬರು ಬಂದರು. ಸೊ ಇಬ್ಬರು ಬರೋದ್ರೊಳಗಡೆ ನಾನಿಲ್ಲಿ ಬೇರೆ ಚಿಕ್ಕ ಪುಟ್ಟ ಕೆಲಸಗಳು ಮುಗಿಸ್ಕೊಂಡು ನಾನು ಸ್ವಲ್ಪ ಬರ್ಕೊತೀನಿ ಫ್ರೆಂಡ್ಸ್. ಯಾಕೆ ಬರ್ಕೊತೀನಿ ಅಂದರೆ, ನನಗೆ ಪೂಜೆಯಲ್ಲಿ ಏನೂ ಮಿಸ್ ಆಗಬಾರ್ದು. ಆ ಮಿಸ್ ಆಗಿಬಿಟ್ರೆ ನಾನು ಬೈಕೋಬಾರ್ದು. ಹಾಗಾಗಿನೇ ಯಾವುದೇ ಪೂಜೆ ಮಾಡಿದ್ರು ಕೂಡ ಅದು ನನಗೆ ಅಭ್ಯಾಸ ಇದೆ ಅಂತಂದರೂ ಕೂಡ ಅಟ್ಲೀಸ್ಟ್ ವಿಧಿವಿಧಾನ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲದರಲ್ಲೂ ಬರ್ಕೊತೀನಿ. ಇದಷ್ಟೇ ಅಲ್ಲ, ಒಂದು ಪೂಜೆ ದಿನನಿತ್ಯ ನಂದು ಟು ಡು ಲಿಸ್ಟ್ ಎಲ್ಲ ಬರ್ಕೊಳ್ಳೋ ಥರನೇ ಒಂದು ಸರಿ ನನಗೆ ಬರೆದಿಟ್ಕೊಂಡ್ಬಿಟ್ರೆ ನನಗೆ ಏನು ಕನ್ಫ್ಯೂಷನ್ ಇರಲ್ಲ. ಇದು ತುಂಬ ಬೆಟರ್ ಫ್ರೆಂಡ್ಸ್. ಪೂಜೆ ಎಲ್ಲ ಮಾಡೋದಾದ್ಮೇಲೆ ಅದು ಮರ್ತೀವಿ ಇದು ಮರ್ತೀವಿ ಅನ್ನೋದಕ್ಕಿಂತ ಈ ಥರ ನೋಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ವೀಡಿಯೋಸ್ ಚೆಕ್ ಮಾಡಿಕೊಂಡು ಪ್ರತಿ ಸರಿ ನಾನು ಯಾರನ್ನ ನೋಡಿಕೊಂಡು ಪೂಜೆ ಮಾಡ್ತೀನೋ ಅದೇ ವೀಡಿಯೋಸೇ ನೋಡ್ಕೊಂಡು ಇನ್ನೊಂದು ಸರಿ ಬರಿತೀನಿ, ಮತ್ತು ಕ್ರಾಸ್ ಚೆಕ್ ಮಾಡ್ಕೊತೀನಿ, ಮತ್ತು ಐಟಮ್ಸ್ ಎಲ್ಲ ಏನೇನಿದೆ ಏನೇನಿಲ್ಲ, ಏನಾದರೂ ಮಿಸ್ ಮಾಡಿದ್ದೀನ ಅಂತೆಲ್ಲ ನೋಡ್ಕೊತೀನಿ. ಹಾಗಾಗಿನೇ ಪೂಜೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಪರ್ಫೆಕ್ಟಾಗಿ ಮುಗಿಸೋದಕ್ಕೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮಮ್ಮ ನಮ್ಮ ಅಕ್ಕ ಕೂಡ ಬಂದಾಯಿತು. ಸೊ ಜಯಂತ್
ಅಂತ ಎಲ್ರಿಗೂ ಚಹಾ ಮಾಡಿಕೊಟ್ಟಿದ್ದಾರೆ. ಸೊ ಚಹಾ ಕುಡಿತಾ ಕುಡಿತಾ ಅವರೆಲ್ಲದು ಕೂಡ ಸೀರೆ ರೆಡಿ ಮಾಡ್ಕೊತಾ ಇದ್ರು. ನಾನಿಲ್ಲಿ ಬರ್ಕೊತಾ ಇದ್ದೀನಿ. ಒಂದು ಕಡೆ ಜಯಂತ್ ಇಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನನ್ನ ಹತ್ರ ಬ್ಯಾಕ್ ಡ್ರಾಪ್ಸ್ 2 ಇದೆ ಫ್ರೆಂಡ್ಸ್. ಒಂದು ಇದು ಮತ್ತು ಇನ್ನೊಂದು ರೀತಿಯಾಗಿದೆ. ಅದು ಲೇಟಾಗಿ ಸಿಕ್ಬಿಡ್ತು, ಹಂಗಾಗಿ ಹಾಕಿದ್ವಿ. ಬಟ್ ಅದಕ್ಕಿಂತ ಇದೇ ತುಂಬ ಚೆನ್ನಾಗಿ ಕಾಣಿಸ್ತು ಅಂತೇಳಿ ಎಲ್ಲರೂ ಬಂದಿರೋರೆಲ್ಲ ಬ್ಯಾಕ್ ಡ್ರಾಪ್ ಬಗ್ಗೆನೇ ಮಾತಾಡ್ತಾ ಇದ್ರು. ಈ ಡಿಸೈನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು ಅಂತೇಳಿ. ಆ್ಯಕ್ಚುಲಿ ಫೋಟೋದಲ್ಲೆಲ್ಲ ಇದು ಎಷ್ಟು ಹೈಲೈಟಿಂಗ್ ಆಗಿ ಕಾಣಿದೆ, ಎಷ್ಟು ಚೆನ್ನಾಗಿ ಕಾಣಿದೆ ಅಂತಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಂಡಿದೆ. ನನಗೂ ಕೂಡ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನೋಡಿ ಏನು ಕಟ್ಟೋದಕ್ಕಿರಲಿಲ್ಲ ನಮ್ಮ ಮನೇಲಿ, ಹಾಗಂತ ಏನು ಪ್ಲಾಸ್ಟರ್ಗಳನ್ನ ಫಿಟ್ ಆಗಿರೋದು ತೊಗೊಂಬಂದು ಹಚ್ಚಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇನ್ನೇನು ಲೇಟ್ ಆಗುತ್ತೆ, ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಟೇಬಲ್ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟು ಅಕ್ಕಿ, ಅದಾದಮೇಲೆ ಅರಿಶಿನ ಕುಂಕುಮ ಜವ್ವಾದು ಇದನ್ನೆಲ್ಲ ಹಾಕಿ, ಅದಾದಮೇಲೆ ಬಾಳೆ ಎಲೆ ಅಂದರೆ ಬಲಗಡೆ ದಿಕ್ಕಲ್ಲಿ ಏನು ತುದಿ ಬರೋ ರೀತಿಯಾಗಿ ಇಟ್ಕೊಂಡು, ಅದಾದಮೇಲೆ ಮತ್ತೆ ಅದ್ರ ಮೇಲೆ ಅಕ್ಕಿ, ಓಂ, ಸ್ವಸ್ತಿಕ್ ಇದನ್ನೆಲ್ಲ ಹಾಕ್ಕೊಂಡು ಅದಾದಮೇಲೆ ಮಣಿ ಇಟ್ಟಿದ್ದೆ. ಸೊ ನಮ್ಮ ಅಕ್ಕ ಇವತ್ತು ರಂಗೋಲಿನ ನಾನೇ ಹಾಕ್ತೀನಿ ಅಂತಂದಿದ್ದಕ್ಕೆ ಅವಳ ಕೈಗೆ ರಂಗೋಲಿ ಹಾಕಿ, ಅದಾದಮೇಲೆ ನಾನು ಸ್ವಲ್ಪ ಟಚಪ್ ಮಾಡಿ ಇನ್ನು ಸೀರೆ ಉಡ್ಸೋದಕ್ಕೆ ನಮ್ಮ ಅಮ್ಮಂಗೆ, ಅಮ್ಮ ನೀನು ಕುತ್ಕೊಂಡು ಉಡ್ಸಮ್ಮ, ನಾನು ತಗೊಂಡೋಗಿ ಇಕ್ತೀನಿ ಅಲ್ಲಿ, ಯಾಕೆ ಅಷ್ಟು ಸ್ಟ್ರೆಸ್ ಮಾಡ್ಕೊತೀಯ ಅಂತ ಹೇಳಿ ನನ್ನ ಅಮ್ಮಂಗೆ ಹೊಟ್ಟೆ ನೋವಾಗುತ್ತೆ, ಕೈಕಾಲು ನೋವಾಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ನಮ್ಮಮ್ಮ ಇಲ್ಲ ಇದು ಪರ್ಫೆಕ್ಟಾಗಿ ಬರಲೇಬೇಕು, ಅಲ್ಲೇ ಇಟ್ಟು ಉಡ್ಸೋಣ ಅಂತ ಹೇಳಿ ಅಲ್ಲೇ ಹೋಗಿ ಉಡಿಸಿ ರೆಡಿ ಮಾಡ್ತಾಯಿದ್ರು. ನಮ್ಮ ಅಮ್ಮಂಗೆ ಹೆಂಗೆ ಗೊತ್ತಾ ಫ್ರೆಂಡ್ಸ್, ಪರ್ಫೆಕ್ಷನ್ ಇಸ್ ಮೇನ್ ಇಂಪಾರ್ಟೆಂಟ್ ಅವ್ರಿಗೆ. ನಾವು ಹೆಂಗೆಂಗೋ ಮಾಡಿಬಿಡ್ತೀವಿ ಅಂತೇಳಿ ನಮ್ಮ ಮಾತು ಅಸ್ಸಲು ಕೇಳಲ್ಲ. ಇಷ್ಟು ವರ್ಷ ಮಾಡ್ಕೊಬಂದಿದ್ದಾರೆ. ಬಟ್ ಈ ವರ್ಷ ಹೋದ ವರ್ಷ ಹಂಗೆಲ್ಲ ಇನ್ಸಿಡೆಂಟ್ ಆಯ್ತಲ್ಲ, ಸೊ ಅಲ್ಲಿಂದ ಎಲ್ಲ ಪೂಜೆಗಳನ್ನೂ ಅವರೊಬ್ಬರೇ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದರಲ್ಲೂ ಆಪ್ರೇಷನ್ ಆಯಿತು ಅಂತ ಹೇಳಿ ಅದನ್ನೆಲ್ಲ ಬಿಟ್ಬಿಟ್ರು. ಹಾಗಾಗಿ ನಾವು ಕೂಡ ಏನಕ್ಕೂ ಫೋರ್ಸ್ ಮಾಡಲ್ಲ, ನಿನ್ನ ಕೈಲಿ ಆಗಲ್ಲ, ನೀನು ಬಿಟ್ಬಿಡಮ್ಮ, ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಅದರಲ್ಲೂ ನಾವೇನಾದರೂ ಮಿಸ್ಟೇಕ್ ಮಾಡಿಬಿಡ್ತೀವಿ ಅಂತ ಹೇಳಿ ನಮಗೆ ಹೇಳ್ಕೊತ ಪ್ರತಿಯೊಂದನ್ನು ತೋರಿಸ್ಕೊತ ಇದನ್ನೆಲ್ಲ ಮಾಡ್ತಿರ್ತಾರೆ. ಸೀರೆ ಉಡ್ಸೋದಕ್ಕಂತೂ ಭಯಂಕರ ಇಷ್ಟ ನಮ್ಮಂಗೆ. ನಮ್ಮನ್ನು ಯಾರನ್ನೂ ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್. ಏನಾದರೂ ಬಂದು ಸಜೆಷನ್ಸ್ ಮಾಡಿದ್ರೆ ಅದನ್ನು ಒಪ್ಪೋದು ಇಲ್ಲ ನಮ್ಮಮ್ಮ. ಅದಕ್ಕೆ ಅವ್ರೇನಾದರೂ ಮಾಡ್ತಿದ್ದಾರೆ ಅಂತಂದಾಗ ನಾನು ಆ್ಯಕ್ಚುಲಿ ಅಲ್ಲಿ ತಲೆನೇ ಹಾಕಲ್ಲ, ಬೇರೆ ಕೆಲಸಗಳು ಮಾಡ್ಕೊತಾ ಇರ್ತೀನಿ. ನಾವು ಹೋದ್ರೂ ಕೂಡ ವೇಸ್ಟ್ ನಮ್ಮಂಗೆ, ನಮ್ಮಮ್ಮನ ಮಾತು ಕೇಳಲ್ಲ ಅಂತೇಳಿ. ಬಟ್ ಇವತ್ತು ಉಡ್ಸಿರೋವಂಥ ಸ್ಟೈಲ್ ಕೂಡ ಅಷ್ಟೇ, ನಾನು ಹೇಳೇ ಇಲ್ಲ, ನಾನು ಹೇಳಿದ್ದು ಹೆಂಗೋ ನಮ್ಮಂಗೆ ಇಷ್ಟ ಬಂದಿರೋ ಥರ ಉಡ್ಸಿದ್ರು. ನನಗೂ ಕೂಡ ಅದು ಇಷ್ಟ ಆಯಿತು, ಹಾಗಾಗಿ ಸುಮ್ಮನಾದ್ವಿ. ಇದು ನಮ್ಮಪ್ಪ ಇದ್ದಿದ್ರೆ ಅಂದರೂ ಎಷ್ಟು ಕಾಮಿಡಿ ಅಂತಂದರೆ ಭಯಂಕರ ಕಾಮಿಡಿ. ಮುಂಚೆ ಎಲ್ಲ ಈ ಥರ ಡೆಕೋರೇಷನ್ ಮಾಡೋದಕ್ಕೆ ಅಂತ ನಿಂತ್ಕೊಂಡ್ಬಿಟ್ರೆ ಎಷ್ಟು ನಕ್ ಅಂತ ಎಷ್ಟು ಖುಷಿಲಿ ರೆಡಿ ಮಾಡ್ತಿದ್ವಿ. ಬಟ್ ಇವಾಗ ಆ ಹ್ಯಾಪಿನೆಸ್ ಒಂದು ಸ್ವಲ್ಪ ಇದಾಯಿತು ಅಂತ ಅನಿಸುತ್ತೆ. ಇಟ್ಸ್ ಓಕೆ, ದೇವರು ಯಾರಿಗೆ ಹೆಂಗೆ ಯಾವಾಗ ಕೊಡ್ತಾರೋ ಅದನ್ನೆಲ್ಲ ಸ್ವೀಕಾರ ಮಾಡಲೇಬೇಕಲ್ಲ. ಹಾಗೆ ಇನ್ನೊಂದು ಸೈಡಲ್ಲಿ ಇವಾಗ ನೋಡಿ ಸ್ಯಾರಿ ಉಡಿಸಿ ಅದಾದಮೇಲೆ ಜ್ಯುವೆಲ್ರೀಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೆಲವೊಂದು ನಾವು ಹಾಕೊಳ್ಳೋವಂಥದ್ದಿದೆ, ಆದರೆ ಕೆಲವೊಂದು ಮಾತ್ರ ಪ್ರತಿ ವರ್ಷ ದೇವರಿಗೆ ಅಂತಲೇ ತೆಗೆದಿಟ್ಟಿರುವಂಥ ಜ್ಯುವೆಲ್ರಿ ಇದೆ. ಸೊ ಯಾವ್ದ್ಯಾವ್ದು ಬೇಕು, ಯಾವ್ದ್ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಫಸ್ಟ್ ನೋಡಿಕೊಂಡು ಯಾವುದು ಫೈನಲೈಸ್ ಆಯಿತೋ ಅದನ್ನು ಮಾತ್ರ ಹೋಗಿ ಅರಿಶಿನದ ನೀರಲ್ಲಿ ಚಿಮ್ಸ್ಕೊಂಬರ್ತೀವಿ. ಸೊ ಆವಾಗ ಲಕ್ಷ್ಮಿಗೆ ಹಾಕ್ಬೋದು ಅಂತ ಹೇಳಿ. ಸೊ ಇನ್ನು ನಮ್ಮ ಅಕ್ಕ ಕೂಡ ಮನೆಗೆ ಹೋಗಿ ಕೆಲವೊಂದಷ್ಟು ತಂದಿದ್ಲು. ನನಗೆ ತೊಗೊಂಬ ಅಂತಂದರೆ ನನಗೆ ತಂದಿರೋದು ಮರೆತುಬಿಟ್ಟಿದ್ಲು, ಹಾಗಾಗಿ ನಾನು ಹಾಕ್ಕೊಳ್ಳೇ ಇಲ್ಲ. ಕೊನೆಗೂ ಯಾವುದು ಜ್ಯುವೆಲ್ರೀಸ್ ಹಾಕ್ಕೊಳ್ದಿಲ್ಲ ಹಬ್ಬ ಮಾಡಿದ್ದೀನಿ. ಸೊ ನನಗೆ ಜ್ಯುವೆಲ್ರೀಸ್ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಫ್ರೆಂಡ್ಸ್. ಸದ್ಯಕ್ಕೆ ಲಕ್ಷ್ಮಿಗೆ ಜ್ಯುವೆಲ್ರಿ ಸೆಟ್ ಆದರೆ ಸಾಕು ಅಂತ ಅನ್ಕೊತಿದ್ದೆ. ಇನ್ನು ಡಾಬು ಕಾವ್ಯ ಅಂದು ತುಂಬ ಚೆನ್ನಾಗಿದೆ ಅಲ್ಲ. ಇನ್ನು ಜ್ಯುವೆಲ್ರೀಸ್ ಎಲ್ಲ ಸೆಟ್ ಮಾಡಿದಾದ್ಮೇಲೆ ಇನ್ನು ನಾವಿನ್ನು ಕೆಳಗಡೆ ಕುತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಿನ್ನೆ ಮಾರ್ಕೆಟಲ್ಲಿ ತಂದಿರೋಂಥ ಅಷ್ಟು ವಸ್ತುಗಳನ್ನ ಫಸ್ಟು ತೆಗೆದು ಇಕ್ತಾ ಇದ್ದೀನಿ. ಹಾಗೆ ಕಳಸಕ್ಕೆ ಮೇನಾಗಿ ನಾನು ಹೆಂಗೂ ನಾಳೆ ಕಳಸ ಸ್ಥಾಪನೆ ಮಾಡೋದು, ಅಂದರೆ ಬೆಳಗಿನ ಮುಂಜಾವನೆ ಕಳಸ ಸ್ಥಾಪನೆ ಮಾಡೋದು. ಕಳಸ ಸ್ಥಾಪನೆಗೆ ಬೇಕಾಗಿರುವಂಥದ್ದೆಲ್ಲ ಒಂದು ಕಡೆ ಜೋಡಿಸ್ಕೊತಾ ಇದ್ದೆ. ಅದು ಬಿಟ್ಟರೆ ತಟ್ಟೆಗಳೆಲ್ಲ ಜೋಡಿಸ್ಕೊಳ್ಳೋ ಅಂಥದ್ದಿತ್ತು. ಇನ್ನು ನಾನು ಮಾಡ್ಕೊಂಡಿರೋಂಥ ಲೀಸ್ಟಲ್ಲಿ ಇರೋವಂಥದ್ದೆಲ್ಲ ಒಂದು ಸೈಡಿಗೆ ತೆಗೆದಿಟ್ಕೊಂಡ್ಬಿಟ್ರೆ ನಂಗೆ ತುಂಬ ಈಸಿ ಆಗುತ್ತೆ. ಮತ್ತು ಬೆಳಗ್ಗೆ ಯಾವ ವಸ್ತುಗಳನ್ನೂ ಕೂಡ ಹುಡ್ಕೋದಕ್ಕೆ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ಒಂದು ತಟ್ಟೆಲಿ ಇಟ್ಬಿಟ್ರೆ ಮುಗಿದೋಯ್ತು, ಅಲ್ಲಿಗೆ ಪೂಜೆ ಸ್ಟಾರ್ಟ್ ಮಾಡಿ ಮಂತ್ರಗಳೆಲ್ಲ ಹೇಳ್ತಾ ಹೋದರೆ ಎಷ್ಟು ಪರ್ಫೆಕ್ಟ್ ಅಲ್ವಾ. ಇನ್ನು ನಮ್ಮ ಚಿಟ್ಟಿಗೆ ಬೈತಾ ಇದ್ದೀನಿ ನಾನು, ಏನು ಮಾಡೋದಕ್ಕೆ ಹೋದ್ರೂ ಕೂಡ ಎಡ್ವರ್ಟ್ ಮಾಡ್ತಾನಮ್ಮ, ಒಂದು ಕೆಲಸ ಮಾಡಲ್ಲ. ಇವತ್ತು ಅರ್ಧಕ್ಕರ್ಧ ಚಿಟ್ಟಿನೇ ಮಾಡಬೇಕು ಅಂತೇಳಿ ನಮ್ಮ ಚಿಟ್ಟಿಗೂ ಕೂಡ ತುಂಬ ಕೆಲಸಗಳು ಹಚ್ಬಿಟ್ಟಿದ್ದೀನಿ ಇವತ್ತು. ಯಾಕಂದರೆ ಅವನು ಕಲಿಬೇಕು ಫ್ರೆಂಡ್ಸ್. ಇವಾಗ ಮನೇಲಿ ಹಬ್ಬ ಮಾಡೋದು ಅಂತಂದರೆ ಮಕ್ಳಿಗೆ ಇಷ್ಟ, ಆದರೆ ಅಲ್ಲಿ ಏನೂ ಹೆಲ್ಪ್ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ನೆಕ್ಸ್ಟ್ ಇಂಟ್ರೆಸ್ಟೇ ಇರಲ್ಲ ಅದ್ರ ಮೇಲೆ. ಯಾಕೆ ಮಾಡ್ತಿದ್ದಾರೆ, ಮಾಡ್ಕೊಳ್ಳಿ ಬಿಡು ಅಂತೇಳಿ. ನಾವು ಹೆಂಗೆ ಎಲ್ಲದನ್ನು ಇನ್ವಾಲ್ವ್ ಆಗಿ ಮಾಡ್ಕೊತ ಬಂದಿದ್ದೀವೋ ಚಿಕ್ಕವರಿದ್ದಾಗಿಂದ, ಹಾಗೆ ನನ್ನ ಮಕ್ಕಳಿಗೂ ಕೂಡ ಅದು ಅರ್ಥ ಆಗಲಿ, ಅವ್ರು ಕೂಡ ಇನ್ವಾಲ್ವ್ ಆಗಿ ಮಾಡಲಿ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ಎಲ್ಲದೂ ಕೂಡ ಹೇಳ್ತಿದ್ದೆ, ಮಾತಾಡ್ತಾ ಇದ್ವಿ, ಕಲಿಸ್ತಿದ್ದೆ. ಆ್ಯಂಡ್ ಒಂದು ಸೈಡ್ ನಾನು ಆ ವಸ್ತುಗಳನ್ನ ಜೋಡಿಸ್ತಾ ಇದ್ದೀನಿ, ಮತ್ತು ಕುಂಕುಮ ಬಟ್ಲಿಗೆಲ್ಲ ಕುಂಕುಮ ಹಾಕಿ ಇಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ನಮ್ಮಮ್ಮ ಕಂಕಣಕ್ಕೆ ದಾರ ಕಟ್ಟಿ ಕೊಡ್ತಾ ಇದ್ದಾರೆ. ಸೊ
ನಮ್ಮಕ್ಕ ಕಂಕಣ ರೆಡಿ ಮಾಡ್ತಿದ್ದಾಳೆ. ನಮ್ಮ ಕಾವ್ಯ ಕಂಕಣ ರೆಡಿ ಮಾಡೋದ್ರಲ್ಲಿ ಫಸ್ಟು, ಎಲ್ಲೋದ್ರೂ ಕೂಡ ಕಂಕಣ ರೆಡಿ ಮಾಡಿ ಇಟ್ಬಿಡ್ತಾಳೆ. ಇನ್ನು ನಮ್ಮ ಚಿಟ್ಟಿಗೆ ಅದು ತಗೊಂಬ ಇದು ತಗೊಂಬ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕುಬೇರ ಕಾಯಿನ್ಸ್ ಹಾಕೋದಕ್ಕೆ ಬಟ್ಲಗಳು ರೆಡಿ ಮಾಡ್ಕೊತಾ ಇದ್ದೀನಿ, ಮತ್ತು ಲಕ್ಷ್ಮಿ ವಸ್ತುಗಳೆಲ್ಲ ಹೇಳಿ ಲಕ್ಷ್ಮಿ ಕುಂಚಮ್ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ತಟ್ಟೆಲಿ ಲಕ್ಷ್ಮಿಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಓವರ್ ಆಲ್ ನನಗೇನು ಗೊತ್ತಾ ಫ್ರೆಂಡ್ಸ್, ಇವತ್ತು ಎಲ್ಲ ತಟ್ಟೆಗಳು ಎಲ್ಲ ಪೂಜಾ ಸಾಮಗ್ರಿಗಳು ಏನಿದೆ ಕಂಪ್ಲೀಟ್ಲಿ ರಾತ್ರಿನೇ ಆಗಿರಬೇಕು. ಬೆಳಗ್ಗೆ ಏನಿಲ್ಲ, ಒಳ್ಳೆ ಮನಸ್ಥಿತಿಯಿಂದ ಸಮಾಧಾನವಾಗಿ ಪೂಜೆ ಆಗಬೇಕು ಅಂತ ಹೇಳಿ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಅಂದ್ಕೊಂಡಂಗೆ ಈ ವರ್ಷ ಎಲ್ಲ ಪೂಜೆಗಳಿಗಿಂತ ತುಂಬ ಚೆನ್ನಾಗಾಯಿತು ಅರೇಂಜ್ಮೆಂಟ್ಸ್ ಅನ್ನೋದು. ಮತ್ತು ಯಾವುದೇ ರೀತಿಯಾಗಿ ಗೊಂದಲ ಇಲ್ಲದೆ, ಯಾವುದೇ ರೀತಿಯಾಗಿ ಗಲಾಟೆ ಇಲ್ಲದೆ ಆಯಿತು ಆ್ಯಕ್ಚುಲಿ. ಸೊ ಗಲಾಟೆ ಮಾಡ್ತಿದ್ವಿ, ಏನೋ ಒಂದು ಮಿಸ್ ಆಯಿತಾ ನಾನು ಬೈಯೋದು ಮತ್ತು ನನಗೆ ಬೈಯೋದು ಹೀಗೆಲ್ಲ ಆಗ್ತಿತ್ತು. ಬಟ್ ಈ ಟೈಮ್ ಯಾರಿಗ್ಯಾರು ಬೈಕೊಂಡ್ಲಿಲ್ಲಂಗೆ ಆರಾಮಾಗಿ ಎಲ್ಲ ಮಾಡಿ ಮುಗಿಸಿದ್ವಿ. ಇನ್ನು ನಮಗೆ ಸೀರಿಯಲ್ಸ್ ಅಂತಂದರೆ ಭಯಂಕರ ಇಷ್ಟ. ನಮ್ಮ ಮನೇಲಿ ನಾವು ಸೀರಿಯಲ್ಸ್ ಎಲ್ಲ ಆನೆ ಮಾಡಲ್ಲ, ಓನ್ಲಿ ಯೂಟ್ಯೂಬ್. ಬಟ್ ನಮ್ಮ ಇದ್ರು ಅಂತ ಹೇಳಿ ಸೀರಿಯಲ್ ಹಾಕಿ ಕೂರಿಸಿದ್ದೆ. ಸೊ ಸೀರಿಯಲ್ ನೋಡ್ಕೋ ಅಂತ ಎಲ್ಲದನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ. ಮನೇಲಿರೋವಂಥ ದೇವ್ರ ಮನೇಲಿರೋವಂಥ ವಸ್ತುಗಳ ಮತ್ತು ತೆಗೆದಿಟ್ಟಿರೋಂಥ ವಸ್ತುಗಳು, ಇಲ್ಲಿ ಏನಿಡಬೇಕೋ ಲಕ್ಷ್ಮೀ ದೇವಿಗೆ ಆ ವಸ್ತುಗಳು ಎಲ್ಲದನ್ನು ಕೂಡ ಜಯಂತ್ ಅವರು ತಿಕ್ಕಿ ತೊಳೆದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಪ್ರತಿಯೊಂದು ವಸ್ತುಗೂ ಕೂಡ ಮತ್ತು ಗಂಧ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ ನಾನು. ಆ್ಯಂಡ್ ನಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ಒಂದೊಂದೇ ತಟ್ಟೆಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಕಾವ್ಯ ನೋಡಿ, ಒಂದು ತಟ್ಟೆಲಿ ಹೂವು, ಒಂದು ತಟ್ಟೆಲಿ ಕಂಕಣಗಳು ಮತ್ತು ಅರಿಶಿನ ಕುಂಕುಮ, ನಾನು ಇನ್ನೂ ಒಂದು ತಟ್ಟೆಲಿ ಲಕ್ಷ್ಮಿ ಬೇಕಾಗಿರುವಂಥ ವಸ್ತುಗಳು ಇದನ್ನೆಲ್ಲ ಇಟ್ಟಿದ್ದೀನಿ. ಹಾಗೆ ನಮ್ಮ ಕಾವ್ಯ ಒಂದರಲ್ಲಿ ಪಂಚಫಲ ಜೋಡಿಸಿದಾಳೆ ನೀಟಾಗಿ. ಸೊ ಈ ಥರ ಡೆಕೋರೇಷನ್ ಸಖತ ಮಾಡ್ತಾರೆ. ಇನ್ನು ಒಂದು ತಟ್ಟೆಲಿ ದುಡ್ಡಿಂದು ತಟ್ಟೆ ರೆಡಿ ಮಾಡ್ತಾರಲ್ಲ, ಸೊ ಅದನ್ನು ರೆಡಿ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೆ. ಆ್ಯಂಡ್ ಅಮ್ಮ ಫಸ್ಟ್ ನಮ್ಮನ ತಲೆಯಲ್ಲಿ ಏನಿದೆ ಡಿಸೈನ್ ಆ ಥರ ರೆಡಿ ಮಾಡೋಕೆ ಹೋಯ್ತು. ಬಟ್ ನಮ್ಮ ಕಾವ್ಯ ಅಮ್ಮ ಹಂಗೆ ಮಾಡೋದು ಬೇಡಮ್ಮ ಹಿಂಗೆ ಅಂತ ಹೇಳಿ ಇಸ್ಕೊಂಡು ಇನ್ನೊಂದು ಥರ ರೆಡಿ ಮಾಡಿದ್ಲು. ತುಂಬ ಚೆನ್ನಾಗಿತ್ತು ಅದು. ರಾತ್ರಿ ನೀವು ಎಲ್ಲ ತಟ್ಟೆಗಳು ನನಗೆ ಜೋಡಿಸ್ಕೊಟ್ಟೆ ಹೋಗಬೇಕು ಅಂತ ಹೇಳಿದ್ದಕ್ಕೆ 9:45 ಅನ್ನೋ ಟೈಮಿಂಗ್ಸಲ್ಲಿ ಎಲ್ಲ ಜೋಡಿಸ್ಕೊಟ್ಟು ಹೋಗಿದ್ರು. ಅದಾದಮೇಲೆ ನಾವು ಉಳಿದಿರುವಂಥ ಕೆಲಸಗಳು ಅಂದರೆ ಉಳಿದಿರುವಂಥ ತಟ್ಟೆಗಳು ಜೋಡಿಸ್ಕೊಳ್ಳೋದು ಮತ್ತು ಬೇಕಾಗಿರುವಂಥ ವಸ್ತುಗಳು, ನಾಳೆ ಬೆಳಗ್ಗೆ ಉಡಿಗೆ ಬೇಕಾಗಿರೋಂಥ ವಸ್ತುಗಳು ಅದನ್ನೆಲ್ಲ ಒಂದೊಂದು ಕಡೆ ಇಟ್ಟು ನಾನು ಜಯಂತ್ ಸೇರಿಕೊಂಡು ಇವಾಗ ತಟ್ಟೆಗಳನ್ನ ಜೋಡಿಸ್ತಾ ಇದ್ದೀವಿ. ಮೇಲ್ಗಡೆ ಒಂದು ಕಡೆಯಿಂದ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಬೇರೆ ಯಾವುದು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಅಥವಾ ತೆಗೆದಿಡುವಂಥದ್ದು ಗೊತ್ತಾಗ್ಬಿಡುತ್ತೆ. ಕೊಡಿಲಿ ತಟ್ಟೆ ಜೋಡಿಸೋಣ ಅಂತ ಅಂದ್ಕೊಂಡು ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಸೊ ಲಕ್ಷ್ಮೀ ದೇವಿ ಬಲಭಾಗದಲ್ಲಿ ಗಣೇಶನ ಕೂರಿಸೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನನಗೆ ಇಬ್ಬರು ಬೇಕು, ನನಗೆ ಪದೇ ಪದೇ ಓಡಾಡೋದಕ್ಕಾಗಲ್ಲ ಫ್ರೆಂಡ್ಸ್, ಭಯಂಕರ ಸುಸ್ತಾಗ್ಬಿಡುತ್ತೆ ಅಂತೇಳಿ ಜಯಂತ್ ಆಲ್ಮೋಸ್ಟ್ ನನಗೆ ಓಡಾಡೋದಕ್ಕೆ ಬಿಡಲ್ಲ. ನೀನು ಇಡ್ತಾ ಹೋಗು, ನಾನು ಕೊಡ್ತಾ ಹೋಗ್ತೀವಿ ಅಂತ ಹೇಳಿ ನನಗೆ ಏನೇನು ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ಇನ್ನು ಚಿಟ್ಟಿನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನಿಲ್ಲಿ ಲಕ್ಷ್ಮೀ ದೇವಿ ಮುಂದೆ ಯಾವ್ಯಾವ ತಟ್ಟೆ ಎಲ್ಲೆಲ್ಲಿ ಬಂದರೆ ಚೆನ್ನಾಗಾಗುತ್ತೆ ಆ್ಯಂಡ್ ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೋದು ಅಂತ ನೋಡಿಕೊಂಡು ಇಕ್ತಾ ಇದ್ದೀವಿ. ಹಾಗೆ ಪಂಚಫಲ ಮತ್ತು ಹಣ್ಣುಕಾಯಿ ಅದೆಲ್ಲದು ಕೂಡ. ದೀಪ ಇಡೋದಕ್ಕೆ ಎಣ್ಣೆ ಸೋರ್ಬಿಡುತ್ತೆ. ಸೊ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ಇಯರ್ ನಾನು ತರಿಸಿರೋಂಥ ಬಟ್ಲುಗಳಿತ್ತು. ಆ ಬಟ್ಲುಗಳಲ್ಲಿ ಆ್ಯಕ್ಚುಲಿ ನೀರು ಮತ್ತು ಹೂವಿನ ಡೆಕೋರೇಷನ್ ಮಾಡಬೇಕು. ನಾನೇನದನ್ನು ಮಾಡಲ್ಲ, ಅಟ್ಲೀಸ್ಟ್ ದೀಪ ಇಡೋದಕ್ಕಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಜಯಂತ್ ಅವರು ತಂದು ಕೊಟ್ಟರು. ಸೊ ಅದಕ್ಕೆ ಏನು ಮಾಡಿದ್ವಿ, ಪ್ಲೇನಾಗಿ ಇಡೋದು ಬೇಡ ಅಂತೇಳಿ ಒಂದು ಸ್ವಲ್ಪ ಹೂವು ಹಾಕಿ ಚೆನ್ನಾಗಿ ಕಾಣೋ ಥರ ಇಟ್ವಿ. ಸೊ ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನ್ನು ಮತ್ತೆ ದೇವ್ರ ಮನೆ ಪೂಜೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ, ಅದನ್ನು ಕೂಡ ನೀಟಾಗಿ ಅಂದರೆ ಎಲ್ಲ ವಸ್ತುಗಳನ್ನು ತೆಗೆದು ಅರಿಶಿನ ಪುಡಿ ಉಪ್ಪು ಅದು ಹಾಕಿ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ಅಲ್ಲಿ ಇರುವಂಥ ಫೋಟೋಗಳನ್ನೆಲ್ಲ ಒರೆಸಿ ಗಂಧ ಕುಂಕುಮದಿಂದ ಅಲಂಕಾರ ಮಾಡ್ಕೋಬೇಕಿತ್ತು. ಅದು ಒಂದು ಕೆಲಸ ಇತ್ತು. ಆಲ್ರೆಡಿ ನೀವು ಟೈಮ್ ನೋಡ್ತಾ ಇದ್ದೀರಲ್ಲ, 10:45 ಆದರೂ ಕೂಡ ಪೀಸ್ ಆಫ್ ಮೈಂಡಿಂದ ರೆಡಿ ಮಾಡ್ಕೊತಾ ಇದ್ವಿ. ನನಗೊಂದು ಸ್ವಲ್ಪ ನಿದ್ದೆ ಲೇಟ್ ಆಯಿತು ಅಂತಂದ್ರೂ ನರ್ವಸ್ನೆಸ್ ಹಾಕೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಬೇಡ್ಕೊಂಡಿದ್ದೆ ದೇವರಿಗೆ, ಅಮ್ಮ ಇದನ್ನೆಲ್ಲ ಮಾಡೋದಕ್ಕೆ ಶಕ್ತಿ ಕೊಡಲೇಬೇಕು, ನೀನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ, ಸೊ ನನಗೆ ಶಕ್ತಿ ಕೊಡಲೇಬೇಕು, ನನ್ನ ಬಾಡಿ ಮೇಲೆ ನನಗೆ ಆ ಗ್ರಿಪ್ ಆಗಿರ್ಬೋದು, ಆ ನಂಬಿಕೆ ಆಗಿರ್ಬೋದು ನೀನು ಉಳಿಸ್ಕೊಡ್ಲೇಬೇಕು ಅಂತೇಳಿ. ಸೊ ಅಂದ್ಕೊಂಡಂಗೆ ಏನೂ ಕೂಡ ನನಗೆ ಅಷ್ಟು ಸುಸ್ತು ಅನ್ನಿಸ್ಲಿಲ್ಲ. ಎಲ್ಲದನ್ನು ಕೂಡ ಮಾಡ್ಕೊಳ್ಳೋವಂಥ ಶಕ್ತಿ ಕೊಟ್ಲು ಅಂತಲೇ ಹೇಳ್ಬೋದು ಆ ತಾಯಿ. ಆ್ಯಂಡ್ ಇನ್ನೊಂದೇನಂತಂದರೆ, ನಮ್ಗೆ ಇಷ್ಟ ಆಗೋವಂಥ ಕೆಲಸಗಳು ಅದೆಷ್ಟೇ ಕಷ್ಟ ಆದರೂ ಕೂಡ ನಮಗೆ ಕಷ್ಟನೇ ಅನಿಸಲ್ಲ ಅಲ್ವಾ. ಹಾಗಾಗಿ ಮಾಡೋವಂಥ ಕೆಲಸಗಳು ಇಷ್ಟಪಟ್ಟರೆ ಸಾಕು, ಎಲ್ಲದೂ ತಂತಾನೆ ಆಗ್ಬಿಡುತ್ತೆ ಅನ್ನೋದು ಕೂಡ ತುಂಬಾ ನಂಬ್ತೀನಿ. ಮತ್ತು ಹೂಗಳನ್ನೆಲ್ಲ ಡಿವೈಡ್ ಮಾಡಿ ಇಕ್ಕೋವಾಗ 2 ಗುಲಾಬಿ ಹೂ ಸಿಕ್ತು. ಅದು ನಾಳೆ ಮಿಂಚುಗೆ ಮತ್ತು ಮಿಟ್ಟುಗೆ ಬೇಕು ಚಿಟಿ ಒಳಗಡೆ ಫ್ರಿಜ್ಜಲ್ಲಿಡು ಅಂತ ಹೇಳಿದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಹೂಗಳೆರಡು. ಮತ್ತು ನಾಳೆ ಹೆಂಗೆ ರೆಡಿ ಆಗ್ತಾರೆ ನನ್ನ ಮಕ್ಕಳು ಅಂತೇಳಿ ಮಿಸ್ ಮಾಡಿದೆ ನೋಡಿ. ತುಂಬ ಆಸೆ ಪಟ್ಟು ರೆಡಿ ಮಾಡಿದೆ ಅವ್ರನ್ನ, ಅದು ಕೂಡ ತುಂಬ ಖುಷಿ ಆಯಿತು. ಇನ್ನು ತಟ್ಟೆಗಳೆಲ್ಲ ಇಲ್ಲಿ ಜೋಡಿಸಿದ್ದಾಯಿತು. ಸೊ ಬೇಕಾಗಿರುವಂಥ ವಸ್ತುಗಳೆಲ್ಲ ನಾಳೆ ಬೆಳಗ್ಗೆಗೆ ಏನು ಬೇಕು ಅದನ್ನು ಒಂದು ಕಡೆ ಇಟ್ಕೊಂಡ್ವಿ. ಮತ್ತು ಉಡಿ ತುಂಬೋದಕ್ಕೆ ಏನು ಬೇಕೋ ಅದನ್ನೊಂದು ಕಡೆ ಇಟ್ಕೊಂಡ್ವಿ. ಇನ್ನು ವೇಸ್ಟ್ ಅಂತ ಏನಿರುತ್ತೆ ಅದನ್ನೆಲ್ಲದು ಕೂಡ ಡಿವೈಡ್ ಮಾಡಿಕೊಂಡು ನಮ್ಮ ಜಯಂತ್ ಅವರು ಪ್ರತಿಯೊಂದನ್ನು ಜೋಡಿಸ್ಕೊಟ್ರು. ಹಾಗೆ ಕಳಶ ಸ್ಥಾಪನೆ ಮಾಡಿಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ಅದು ನಾಳೆ ಮುಹೂರ್ತದ ಟೈಮಲ್ಲೇ ಮಾಡ್ಕೊತೀನಿ ಅಂತ ಹೇಳಿ ಒಂದು ತಟ್ಟೆಲಿ ಕಳಸಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕೋದಕ್ಕೆ ಅಂತೇಳಿ ಸೈಡಿಗೆ ಮಾಡಿ
ಸೈಡಿಗೆ ಇಟ್ಟು ಅದನ್ನು ಕೂಡ ಒಂದು ಕಡೆ ಇಟ್ಟಿದ್ದೀನಿ. ನನಗೆ ಆವಾಗ ಯಾವುದೇ ವಸ್ತುಗಳು ಕೂಡ ಕೈಗೆ ಸಿಗದೆ ಇರೋ ರೀತಿಯಾಗಿ ಇರಲ್ಲ, ಕನ್ಫ್ಯೂಷನ್ ಇರಲ್ಲ, ಎಲ್ಲದು ಕೂಡ ಶಾಸ್ತ್ರೋಕ್ತವಾಗಿ ಕರೆಕ್ಟ್ ಟೈಮಿಗೆ ಆಗೋಗ್ಬಿಡುತ್ತೆ ಅಂತ. ಆ್ಯಂಡ್ ಇದೆಲ್ಲ ಆಗೋದ್ರೊಳಗಡೆ 11 ಗಂಟೆ ಆಗಿತ್ತು. 11 ಗಂಟೆಯಿಂದ ಮತ್ತೆ ನಾನು ನನ್ನ ಪೂಜೆ ರೂಮ್ಗೆ ಎಂಟರ್ ಆಗಿ ಇದನ್ನು ಕಂಪ್ಲೀಟಾಗಿ ಒರೆಸ್ಕೊಂಡು, ಹಾಗೆ ನೆಲ ಒರೆಸೋವಾಗ ಮತ್ತು ದೇವ್ರ ಮನೆ ಒರೆಸೋವಾಗ ಎಸೆನ್ಷಿಯಲ್ ಆಯಿಲ್ಸ್ ಯೂಸ್ ಮಾಡೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಸೊ ಫ್ರೇಗ್ರೆನ್ಸ್ ಇದ್ದರೆ ಮಾತ್ರ ದೇವರ ಆಶೀರ್ವಾದಗಳು ನಮಗೆ ಬೇಗ ಸಿಗುತ್ತೆ. ಯಾಕಂದರೆ ಫ್ರೆಶ್ ಆಗಿರೋದನ್ನು ಅಥವಾ ಘಮ ಘಮ ಅನ್ನುವಂಥ ಒಂದು ಮನೆನ, ರೂಮ್ಗಳನ್ನ ದೇವತೆ ಇಷ್ಟಪಟ್ಟು ಅನುಗ್ರಹ ಮಾಡ್ತಾರೆ ಅನ್ನೋದೊಂದು ವಾಡಿಕೆ ಅಲ್ಲ. ಹಾಗಾಗಿ ಎಸೆನ್ಷಿಯಲ್ ಆಯಿಲ್ಸ್ ಯೂಸ್ ಮಾಡಿಕೊಂಡು ನಾನು ನೆಲ ಒರೆಸ್ಕೊಂಡು ಮತ್ತು ದೇವ್ರ ಮನೆ ಕೂಡ ಒರೆಸ್ಕೊಂಡು, ಫೋಟೋಗಳೆಲ್ಲ ಒರೆಸಿ ಗಂಧ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು, ಮತ್ತು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿ ಕಳಸ ಸ್ಥಾಪನೆ ಮಾಡಿಕೊಂಡು ಇಲ್ಲಿ, ಹಾಗೆ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು, ಮತ್ತು ಈ ಮನೆ ಏನು ಬಾಗಿಲಿಗೆ ಕೂಡ ಅರಿಶಿನ ಹಚ್ಚಿ, ಕುಂಕುಮ ಅರಿಶಿನ ಹಚ್ಕೊಂಡು ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ಹಾಗೆ ಏನೇ ಪೂಜೆಗಳು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೂ ಕೂಡ ನಾವು ಫಸ್ಟ್ ಮನೆ ದೇವತೆ, ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಲ್ಲ, ಆ ಕೋಣೆ ಆಗಿರ್ಬೋದು, ಆ ದೇವ್ರುಗಳಿಗಾಗಿರ್ಬೋದು, ಫಸ್ಟ್ ಅಲ್ಲಿಗೆ ಪೂಜೆ ಮಾಡಿದ ನಂತರವೇ ನಾವು ನೆಕ್ಸ್ಟ್ ಪೂಜೆಗಳನ್ನ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಕೂಡ ನನಗೆ ಇಂಪಾರ್ಟೆಂಟ್ ಅಂತ ಅನಿಸಿ ಸ್ಕಿಪ್ ಮಾಡೋದಾಗಿರಲಿ, ಮತ್ತು ಅದನ್ನು ಯಾವುದೋ ರೀತಿಯಾಗಿ ಸಾಕ್ಬಿಡು ಸಿಂಪಲಾಗಿ ಮಾಡ್ಕೊಳ್ಳೋಣ ಅನ್ನೋ ಕಾರಣ ಆ ರೀತಿಯಾಗಿ ಮಾಡ್ಕೊಂಡಿಲ್ಲ. ಸೊ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕು, ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಅರೇಂಜ್ ಮಾಡಬೇಕು ಅಂತೇಳಿ ಪ್ರತಿಯೊಂದನ್ನು ಕೂಡ ಈ ರೀತಿಯಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ರಂಗೋಲಿ ಹಾಕಿದ್ದೆಲ್ಲ ಕಂಪ್ಲೀಟ್ ಆದಮೇಲೆ ಹೊರಗಡೆ ಹೋಗಿ ನೋಡಿದಾಗ ಅಲ್ಲೂ ಕೂಡ ಎವ್ರಿಥಿಂಗ್ ಈಸ್ ಓಕೆ ಅಂತ ಅನ್ನಿಸಿದಾಗ ಟೈಮ್ ನೋಡಿ 12 ಗಂಟೆ 12 ನಿಮಿಷ. ಓ ಮೈ ಗಾಡ್, ಪೋರ್ಟಲ್ ಬೇರೆ. ಸೊ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ನಾನು ತುಂಬ ಬಿಲೀವ್ ಮಾಡ್ತೀನಿ. 12 ಗಂಟೆ 12 ನಿಮಿಷ ನಮಗೆ ಸಿಗೋದೇ ಅಪರೂಪ ಅದು. ಸೊ ಅಂಥದ್ರಲ್ಲಿ ಸಿಕ್ತು ಅಂದಿದ ತಕ್ಷಣ ನಾನು ಜಯಂತ್ ಇಬ್ಬರು ಕೂಡ ಮ್ಯಾನಿಫೆಸ್ಟ್ ಮಾಡಿಕೊಂಡು ನೋಡಿ ನಗ್ತಾ ಇದ್ವಿ. ಇಲ್ಲಿ ನೋಡು ಎಕ್ಸಾಕ್ಟಾಗಿ ಇಷ್ಟು ಚೆನ್ನಾಗಿದೆ ಟೈಮ್ ಅಂತ ಹೇಳಿ. ಇನ್ನು ಇಷ್ಟು ಬಾಕಿ ಇದೆ ತೆಗಿಯೋವಂಥದ್ದು. ಜಯಂತ್ ಹೇಳಿದ್ರು ಕಸ ಹೊಡಿಯೋದೇನು ಬೇಡ, ಬೆಳಗ್ಗೆ ಹೆಂಗೋ ಕಸ ಹೊಡೆದನ್ನೆಲ್ಲ ಒರೆಸ್ಕೊಂತೀವಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿಂದಲೇ ಎಲ್ಲ ಕೆಲಸ ಬಿಟ್ಟು ಇವಾಗ ಹೋಗಿ ಮಲಗ್ತಾ ಇರೋದು. ಸೊ ಏನಾಗುತ್ತೆ ಅಂತಂದರೆ ಇವಾಗ ನಾವು ಹೋಗಿ ಮಲ್ಕೊಳ್ಳೋದೇ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. ಆಲ್ಮೋಸ್ಟ್ 1 ಗಂಟೆಗೆ ಮಲ್ಕೊಂಡಿದ್ದು ನಾವು, ಮತ್ತೆ 4 ಗಂಟೆಗೆ ಇದ್ದಿದ್ದು. ಓನ್ಲಿ 3 ಅವರ್ಸ್ ಅಷ್ಟೇ ನಮಗೆ ನಿದ್ದೆ ಆಗಿದ್ದು. ಅದು ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಲಾಗಲ್ಲಿ. ಅಲ್ಲಿವರು ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು, ಹ್ಯಾವ್ ಎ ನೈಸ್ ಡೇ.